ಸಮುದಾಯದ ಹಿರಿಯರ ಹಾದಿಯಾಗಿ ತಿರುಮಲಪ್ಪನವರ ಹಾದಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಬಾಗೇಪಲ್ಲಿ, ಶಿಡ್ಲಘಟ್ಟ, ಚಿಂತಾಮಣಿ, ಗೌರಿಬಿದನೂರು ಎಲ್ಲ ತಾಲೂಕಿನ ಪದಾಧಿಕಾರಿಗಳು, ಪಕ್ಷಾತೀತ ಅವರಿಗೆಲ್ಲ ಸ್ವಾಗತ. ಹಾಗೆಯೇ ಈ ಒಳಮೀಸಲಾತಿ ವಿಚಾರವಾಗಿ ಪತ್ರಿಕಾಗೋಷ್ಠಿಗೆ ಆಗಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಆತ್ಮೀಯ ದೃಶ್ಯ ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ, ಆತ್ಮೀಯ ಮಿತ್ರರೇ, ಸ್ವತಂತ್ರ ಬಂದ ನಂತರ ಕೂಡ ನಾವು ಅನೇಕ ಚುನಾವಣೆಗಳನ್ನು, ಅನೇಕ ರಾಜಕೀಯ ಪಕ್ಷಗಳನ್ನು ಬೆಂಬಲಿಸ್ತಾ ನಮ್ಮ ಮಾದಿಗ ಸಮಾಜ ಬಂದಿದೆ. ಆದರೂ ಕೂಡ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ನಾವು ಸುಮಾರು 35-40 ವರ್ಷಗಳ ಇಂಟರ್ನಲ್ ರಿಸರ್ವೇಷನ್ ಅಂದರೆ ಒಳ ಮೀಸಲಾತಿಗಾಗಿ ಹೋರಾಟವನ್ನು ಪಕ್ಷಾತೀತವಾಗಿ ತಮಟೆ ಚಳುವಳಿ, ಅರಬೆತ್ತಲೆ ಚಳುವಳಿ ಆಗಿರ್ಬೋದು, ಹುಬ್ಬಳ್ಳಿ ಚಳುವಳಿ ಆಗಿರ್ಬೋದು, ಸೈಕಲ್ ಜಾಥಾ ಆಗಿರ್ಬೋದು, ಅನೇಕ ಹೋರಾಟಗಳನ್ನು ನಮಗೆ ಸಿಗಬೇಕಿರ್ತಕ್ಕಂಥ ಪಾಲನ್ನು ಕೇಳಲಿಕ್ಕೆ ಸರ್ಕಾರವನ್ನು ಹಕ್ಕೊತ್ತಾಯ ಮಾಡೋಂಥ ವಿಚಾರಕ್ಕೆ ಬಂದಾಗ ನಾವು ಹೋರಾಟಗಳನ್ನು ಸುದೀರ್ಘವಾಗಿ ಮಾಡ್ತಾ ಹೋಗಿದ್ದೀವಿ. ಅದರ ಭಾಗವಾಗಿ ಮಾನ್ಯ ಸಿದ್ದರಾಮಯ್ಯನವರ ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು, ಸದಾಶಿವ ಆಯೋಗ ವರದಿ ಆಗಿರ್ಬೋದು, ಅನೇಕ ಉಪಸಮಿತಿಗಳನ್ನು ಕಾಲಕಾಲಕ್ಕೆ ನಿರ್ಮಿಸ್ತಾ ವರದಿಗಳ ಆಧಾರದ ಮೇಲೆ, ಜನಗಣತಿ ಆಧಾರದ ಮೇಲೆ ನಮಗೆ ಕೊಡಬೇಕಾಗಿರ್ತಕ್ಕಂಥ ಪಾಲನ್ನು ಕೊಡಲಿಕ್ಕೆ ಒಂದಲ್ಲ ಒಂದು ರೀತಿ ಅಂಕಿಅಂಶಗಳನ್ನು ಕಲೆ ಹಾಕೋದ್ರಲ್ಲೇ ಕಾಲವನ್ನು ಹಣ ಮಾಡ್ತಾ ಬಂದಿರೋದು ಈ ಸಂದರ್ಭದಲ್ಲಿ ಬಯಸ್ತೀವಿ. ಅದರ ಜೊತೆಗೆ 2023ರ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ನಾವು ಯಥಾವತ್ತಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ನಾವು ಪೂರ್ಣ ಪ್ರಮಾಣದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಪ್ರಮಾಣವನ್ನು ನಮಗೆ ಮತ ಹಾಕೋದಕ್ಕಿಂತ ಮುನ್ನನೇ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಮಗೆ ಮಾತನ್ನು ಕೊಟ್ಟಿದ್ದರು. ಹಾಗೆಯೇ ನುಡಿದಂತೆ ನಡೆದ ಸರ್ಕಾರ ಅಸ್ಪೃಶ್ಯರಲ್ಲಿ ಶೋಷಿತರು ಯಾರು ಅಂತ ಕಂಡಾಗ ಮಾದಿಗ ಸಮುದಾಯ ಇದೆ ಅಂತೇಳಿ ಸಿದ್ದರಾಮಯ್ಯನವರು ಕೂಡ ಮನವರಿಕೆಯಾಗಿ ಈ ಒಳ ಮೀಸಲಾತಿ ಮಾಡಬೇಕಂತೇಳಿ ಆದೇಶವನ್ನು ಮಾಡ್ತಾರೆ. ಏನೋ ಜನಗಣತಿಯನ್ನು ಮಾಡಲೇಬೇಕು ಅಂದರೆ ನಾಗಮೋಹನ್ ದಾಸ್ ಅವರ ಒಂದು ಸಮಿತಿಯನ್ನು ರಚನೆ ಮಾಡಿ, ಉಪಸಮಿತಿಯನ್ನು ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಆಯಾಮಗಳ ಇದು ಸೌಲಭ್ಯಗಳನ್ನು ಸರ್ಕಾರದ ವತಿಯಿಂದ ನೀಡಿ ಒಂದು ನಿರ್ದಿಷ್ಟ ಅಂತ ಕಾಲ ನಿಗದಿಯನ್ನು ಮಾಡಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಈ ಎಲ್ಲ ವಿಶ್ಲೇಷಣೆ ಮತ್ತು ನಂಬರ್ಸನ್ನು ಕಲೆ ಹಾಕಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಸಲಹೆಯ ಜೊತೆಗೆ ಹಾಗೆಯೇ ಉಪಸಮಿತಿ ರಚನೆ ಮಾಡಿದ ಮೇಲೆ 1, 2, 3, 4 ಕ್ಯಾಬಿನೆಟ್ ಆಗಿರ್ಬೋದು, ಕ್ಯಾಬಿನೆಟ್ ಸಮಿತಿಯಲ್ಲಿ ಅದಕ್ಕೆ ಆಗ್ತಕ್ಕಂಥ ಸವಾಲುಗಳೇನು, ಯಾವ ರೀತಿ ತೀರ್ಮಾನ ಮಾಡಬೇಕು, ಯಾವ ನಂಬರ್ಸ್ ಯಾಕೆ ಮಾಡಬೇಕು, ಯಾರು ಪೂರ್ಣ ಪ್ರಮಾಣದ ದಲಿತರು ಶೋಷಿತ ಯಾರಿದ್ದಾರೆ, ಅಂಕಿ ಸಂಖ್ಯೆ ಏನಿದೆ ಎಲ್ಲ ತಿಳ್ಕೊಂಡು ಅನೇಕ ಚರ್ಚೆಗಳು ಕೂಡ ಆಗ್ತದೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಜೊತೆಗೆ, ಮಾನ್ಯ ಮುಖ್ಯಮಂತ್ರಿಯವರ ಜೊತೆಗೆ. ತದನಂತರ ಈ ಒಳ ಮೀಸಲಾತಿ ವಿಚಾರವಾಗಿ ಪ್ರವರ್ಗ ಎ ಮಾದಿಗ ಅಂತ ಒಂದು ಅವರಿಗೆ 6%, ಪ್ರವರ್ಗ ಬಿ ಅಂತಕ್ಕಂಥ 6%, ಮತ್ತು ಇತರ ಬಂದಿರತಕ್ಕಂಥ ಏನು 17% ಇನ್ನು ಈ
CT ಏನು ಗ್ರೂಪ್ ಬರ್ತದೆ ಅವರಿಗೆ ಒಂದು 5% ರಿಸರ್ವೇಷನ್ ಮಾಡಿ ಆದೇಶವನ್ನು ಮಾಡಬೇಕು ಅಂತ. ತದನಂತರ ನಮ್ಮ ಕರ್ನಾಟಕ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಸುಮಾರು 56,342 ಹುದ್ದೆಗಳು ಖಾಲಿ ಇರ್ತದೆ. ಅಂದರೆ ಯಾವುದೇ ರೀತಿ ನೇಮಕಾತಿ ಆಗಿರಲಿಲ್ಲ. ಕಾರಣ ಏನು ನಮ್ಮ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದ್ದು, ಈ ಆದೇಶವನ್ನು ಪಾಲನೆ ಮಾಡಬೇಕು ಅಂತಕ್ಕಂಥ ವಿಚಾರ. ಈ ಆದೇಶವನ್ನು ಪಾಲನೆ ಮಾಡಬೇಕಾದ್ರೆ ನಮ್ಮ ಸರ್ಕಾರ ಹಾಗೂ ಉಪಸಮಿತಿ ಒಂದು ಸಮಿತಿ ಆಗಿತ್ತು, ನಮ್ಮ ಸರ್ಕಾರ ಆಗಿರ್ಬೋದು, ನಮಗೆ ನೀಡಿರ್ತಕ್ಕಂಥ ಈ 6% ರಿಸರ್ವೇಷನ್ ಏನಿದೆ ಆ ರಿಸರ್ವೇಷನ್ ಅಂಡರಲ್ಲಿ ಈ 56,300 ಚಿಲ್ಲರೆ ಏನು ನೇಮಕಾತಿ ಆಗ್ತದೆ ಅದರಲ್ಲೂ ಕೂಡ ಒಳಮೀಸಲು ಜಾರಿ ಆಗಬೇಕು ಅಂತಕ್ಕಂಥದ್ದು ಒತ್ತಾಯ. ಅದರ ಜೊತೆಗೆ ಈಗ ಕಳೆದ ಒಂದು ವಾರದಿಂದ ಇದರ ಭಾಗವಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ KH ಮುನಿಯಪ್ಪನವರು ಹಾಗೆ ನಮ್ಮ ಮಾದಾರ ಮಹಾಸಭಾದ ರಾಜ್ಯಾಧ್ಯಕ್ಷರು ಕೂಡ KH ಮುನಿಯಪ್ಪನ ನೇತೃತ್ವದಲ್ಲಿ ನಮ್ಮ ಈ ಸಮಿತಿಯಲ್ಲಿ ಏನು ರೆಕಮೆಂಡ್ ಮಾಡಿದ್ದೀರಿ ಅದನ್ನು ಜಾರಿ ಮಾಡಬೇಕಂತೇಳಿ ರಾಜ್ಯಪಾಲರು ಕೂಡ ಭೇಟಿ ಮಾಡಿ ಒಂದು ನಿಯೋಗ ತಮ್ಮ ಅಹವಾಲನ್ನು ತಮ್ಮ ಮನವಿಯನ್ನು ಕೂಡ ನಾವು ಸಲ್ಲಿಸಿರ್ತೀವಿ. ತದನಂತರ ಇಡೀ ಸರ್ಕಾರದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಂತ್ರಿಮಂಡಲದ ಮಂತ್ರಿಗಳು ಸಹೋದ್ಯೋಗಿ ಮಿತ್ರರು ಸೇರಿ ಈ ವಿಚಾರವನ್ನು ಮತ್ತೆ 2ನೇ ಬಾರಿಗೆ ನಾವು ಪ್ರಸ್ತಾಪವನ್ನು ಮಾಡಿ ಇರ್ತಕ್ಕಂಥ ಒಳಮೀಸಲಾತಿ ಇರ್ತಕ್ಕಂಥ ಸುಮಾರು ಏನೀಗ 17% ರಿಸರ್ವೇಷನ್ ಇದೆ ಅದನ್ನು 50% ಮೇಲೆ ಹೋಗದಂತೆ, ಅಂದರೆ ಈಗ ಬಜೆಟ್ಟು 15% ತೀರ್ಮಾನ ಮಾಡಿ 15%ಅಲ್ಲಿ 5.5 ಅನ್ನೋ ಒಂದು 6 ಈ ರೀತಿ ತಗೊಳ್ಬೇಕು ಅಂತ ವಿಚಾರಗಳು ಕೂಡ ನಾವು ಉಪಸಮಿತಿ ತೀರ್ಮಾನ ಮಾಡಿದ ಮೇಲೆ ಚರ್ಚೆ ಆಗಿ ಕ್ಯಾಬಿನೆಟಲ್ಲಿ ಅವರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ ನಂತರ ನಮ್ಮ ರಾಜ್ಯಪಾಲ ಗೆಹ್ಲೋಟ್ ಅವರು ಕೂಡ ಇದರ ಪ್ರತಿಯನ್ನು ನಮಗೆ ಸಿಗ್ನೇಚರ್ ಮಾಡಿ ಕಾಪಿ ಕಳಿಸ್ಕೊಡ್ತಾರೆ. ತದನಂತರ ಮತ್ತೊಂದು ಬೆಳವಣಿಗೆ ಆಗ್ತದೆ. ಇದೇ ನಮ್ಮ ಸಹೋದರ ಸಮುದಾಯಗಳ ಮಿತ್ರರು ಕೂಡ ಈ 2 ಅಥವಾ 3% ವಿಚಾರವಾಗಿ ಹೈಕೋರ್ಟಲ್ಲಿ ಅಪೀಲ್ ಹೋಗಿದ್ದಾರೆ. ಅಂದರೆ ಈಗ ಅವರು ಹೋಗಿರ್ತಕ್ಕಂಥ ಹೈಕೋರ್ಟ್ ಅಪೀಲ್ಗೆ ಯಾವುದೇ ರೀತಿ ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಸ್ಟೇ ನೀಡಿರೋದಿಲ್ಲ. ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ ಕೆಲವೊಬ್ಬರು ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಈಗ ಮನವರಿಕೆ ಆಗ್ತಾ ಇರ್ತದೆ. ಹಾಗೆಯೇ ಈ 5.5 ಅನುಪಾತ ಆಗಿರ್ಬೋದು 6 ಅನುಪಾತ ಆಗಿರ್ಬೋದು ಕ್ಯಾಬಿನೆಟ್ನಲ್ಲಿ ಎಲ್ಲ ಸಮುದಾಯದ ನಾಯಕರುಗಳು ಮಂತ್ರಿಗಳು ಕೂಡ ನಮ್ಮ ಪರವಾಗಿ ಸುಮಾರು 35 ವರ್ಷಗಳಿಂದ ಈ ಮಾದಿಗ ಸಮುದಾಯ ಹೋರಾಟ ಮಾಡ್ತಾ ಇದೆ. ಇವರಿಗೆ ಏನು ರಿಸರ್ವೇಷನ್ ಕೇಳಿದೆ ಅದನ್ನು ನೀಡೋದ್ರಲ್ಲಿ ತಪ್ಪೇನಿಲ್ಲ ಅಂಥದ್ದು ಕೂಡ ಮೊನ್ನೆ ಸುಮಾರು ಚರ್ಚೆಗಳಲ್ಲಿ ಆ ಸಂದರ್ಭಗಳು ಕೂಡ ಪೂರಕವಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ಸರ್ಕಾರಕ್ಕೆ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವರಿಕೆಯನ್ನು ಮಾಡಿರ್ತಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ನಮಗೆ ಒಂದು ಗೊಂದಲ ವಾತಾವರಣವನ್ನು ನಮ್ಮ ನಾಳ್ತಕ್ಕಂಥ ಸರ್ಕಾರ ಮೂಡಿಸ್ತಾ ಇದೆಯಾ ಅಂತಕ್ಕಂಥದ್ದು ಈಗ ನಮಗೆ ಅನುಮಾನ ಹುಟ್ಟಿದೆ. ಮನೇಲಿ ಹೇಳೋದೊಂದು, ಹೊರಗಡೆ ಮಾಡೋದು, ಇನ್ನೊಂದು ಮನೆ ಆಫೀಸಲ್ಲಿ ಹೇಳೋದೊಂದು, ಮತ್ತಿನ್ನೊಂದು ಮಾಡೋದೊಂದ, ಅದಾಗಬಾರ್ದು. ಯಾಕಂದರೆ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಅನ್ನೋ ಮಾತಿದೆ. ಆ ಮಾತನ್ನು ಉಳಿಸ್ಕೊಡ್ಬೇಕಾದ್ರೆ ಯಥಾವತ್ತಾಗಿ ನಮಗೆ ಸಿಬ್ಬಂದಿರ್ತಕ್ಕಂಥ ರಿಸರ್ವೇಷನ್ ಈಗ ಏನಾಗಿದೆ, ಈ ರಿಸರ್ವೇಷನ್ ಅಂಡರಲ್ಲಿ ಕೂಡ 56,342 ಏನು ತುಂಬಲಿಕ್ಕೆ ಹೊರಟಿದ್ದೀರಿ ಅದನ್ನು ಕನ್ಸಿಡರ್ ಮಾಡಿ ಅಪ್ಲಿಕೇಬಲ್ ಆದಾಗ ಮಾತ್ರ ನಮಗೆ ಶೋಷಿತರಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆಗಳು ಕೂಡ ನಾವು ಮಾದಿಗ ಸಮುದಾಯ ಭಾಳಷ್ಟು ಮಂದಿಗೆ ಕೂಡ ನಮ್ಮ ಸರ್ಕಾರವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಬರೋದರಲ್ಲಿ ಬಹುಪಾಲು ನಮ್ಮ ನೆರವಿದೆ, ನಮ್ಮ ಸಮುದಾಯ ನೆರವು ಕೂಡ ಇದೆ. ಹಾಗೆಯೇ ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ನಮ್ಮ ರಾಜ್ಯದ ಘನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ನಾವು ಈ ಸಂದರ್ಭ ಪತ್ರಿಕಾಗೋಷ್ಠಿ ಮುಖಾಂತರ ಮನವರಿಕೆ
ಏನೋ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಯಥಾವತ್ತಾಗಿ ನೀವೇನು ನಮಗೆ ಅವತ್ತು ಮಾತು ಕೊಟ್ಟಿದ್ದೀರಿ, ಮೀಸಲಾತಿಯನ್ನು ಯಥಾವತ್ತಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ತದನಂತರ ಈ ಸುಪ್ರೀಂ ಕೋರ್ಟ್ನ ಆದೇಶವನ್ನು ನೀವು ಯಾವುದೇ ರೀತಿ ಉಲ್ಲಂಘನೆ ಮಾಡದೆ ಕಾನೂನು ಬಗ್ಗೆ ಅತ್ಯಂತ ಗೌರವವಾಗಿರ್ತಕ್ಕಂಥ ನೀವು ವಕೀಲಿ ವೃತ್ತಿಯನ್ನು ಮಾಡಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರು ಕೂಡ ಇದನ್ನು ಮನಗೊಂಡು ಸಮಾಜ ಕಲ್ಯಾಣ ಮಂತ್ರಿಗಳಿಗಾಗಿರ್ಬೋದು, ಇತರ ಏನು ಮಂತ್ರಿಮಂಡಲ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಏನಿದೆ ಈ ಎಲ್ಲ ಮಂತ್ರಿಮಂಡಲದ ಸದಸ್ಯರನ್ನು ಕುಂಡ್ರಿಸಿ ನೀವು ಇದನ್ನು ಯಥಾವತ್ತೇ ಮಾಡೋದ್ರಲ್ಲಿ ನೀವು ಭಾಳಷ್ಟು ಜವಾಬ್ದಾರಿಯನ್ನು ತಗೊಳ್ಬೇಕು. ಅದರ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೂಡ ನಾವು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೇವೆ. ನಮ್ಮದೊಂದು ದೊಡ್ಡ ಅಪೀಲ್ ಇದೆ, ಈ ಜಿಲ್ಲೆಯಲ್ಲಿ ನಿಮ್ಮನ್ನು ಮಂತ್ರಿ ಮಾಡೋದಲ್ಲಾಗಿರ್ಬೋದು, ನಿಮ್ಮನ್ನು ಶಾಸಕರು ಮಾಡೋದಲ್ಲಾಗಿರ್ಬೋದು, ನಿಮಗೆ ಅಧಿಕಾರ ಕೊಟ್ಟಿರೋ ನಮ್ಮ ಕಾಂಗ್ರೆಸ್ ಪಕ್ಷ, ಜೊತೆಗೆ ನಮ್ಮ ಮಾದಿಗ ಸಮುದಾಯ ಕೂಡ ಅತಿ ಹೆಚ್ಚು ಮತವನ್ನು ನಿಮಗೆ ನೀಡಿದೆ. ಹಾಗಾಗಿ ಅದರ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರದ ಶಾಸಕ ಪ್ರತಿಪಕ್ಷರಾಗಿರ್ಬೋದು, ಸುಬ್ಬರೆಡ್ಡಿ ಸರ್ ಅವರಾಗಿರ್ಬೋದು, ನಮಗೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಏನೀಗ ಇದೆ, ನೀವೆಲ್ಲ ಕೂಡ ನಮ್ಮ ಸಮುದಾಯದ ಪರವಾಗಿ ನೀವು ಮಾತನಾಡಬೇಕು, ನಮಗೆ ಧ್ವನಿ ಆಗಬೇಕು. ಯಾಕಂದರೆ ಸಮುದಾಯಕ್ಕೆ ನೀವು ಧ್ವನಿ ಆಗ್ತೀವಿ ಅಂತೇಳಿ ನೀವು ಎಲ್ಲ ಕೂಡ ಎಲ್ಲ ಸಂದರ್ಭಗಳನ್ನು ಭಾಷಣವನ್ನು ಮಾಡ್ತೀರಿ. ಆದರೆ ನೀವು ಭಾಷಣ ಮಾಡೋದಾಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಅಂಕಿಅಂಶಗಳಾಗಿರ್ಬೋದು, ನೀವು ಭಾಷಣಕ್ಕೆ ಸೀಮಿತ ಆಗಬಾರ್ದು. ನೀವು ನಿಜವಾಗ್ಲೂ ಏನು ಶೋಷಿತರ ಪರವಾಗಿ ಇದ್ದೀರಿ ಅಂದರೆ ಈ ಒಳಮೀಸಲಾತಿ ವಿಚಾರವನ್ನು ಈ 6% ಮಾಡಿದ್ರೆ ಕೊಡಲೇಬೇಕು ಅಂತ ವಿಚಾರ ನೀವು ಧ್ವನಿಯಾದಾಗ ಮಾತ್ರ ನೀವು ಈ ಶೋಷಿತರ ಪರವಾಗಿದ್ದೀರಿ ಅಂತಕ್ಕಂಥ ನಿಲುವನ್ನು ನಮ್ಮ ಸಮಾಜಕ್ಕೆ ಕೊಟ್ಟಂಗಾಗ್ತದೆ. ಇಲ್ಲಾಂದರೆ ನಾವು ಇಡೀ ರಾಜ್ಯಾದ್ಯಂತ ಮಾದಾರ ಮಹಾಸಭಾ ಅಲ್ಲ, ಅನೇಕ ನಮ್ಮ MRHS ಆಗಿರ್ಬೋದು, ಮಾದಿಗ ರಿಸರ್ವೇಷನ್ ಹೋರಾಟ ಸಮಿತಿಗಳಾಗಿರ್ಬೋದು, ದಲಿತ ಸಂಘಟನೆ ಸಮಿತಿಗಳಿರ್ತಕ್ಕಂಥ ನಮ್ಮ ಸಮುದಾಯದ ಹಿರಿಯರಾಗಿರ್ಬೋದು, ಅನೇಕ ಹೋರಾಟಗಾರರನ್ನ ಸೇರಿ ನಿಮಗೆ ಮುಂದೊಂದು ದಿನ ನಾವು ಉಗ್ರವಾಗಿರ್ತಕ್ಕಂಥ ಪಾಠವನ್ನು ನಾವು ನಿಮಗೆ ತಿಳಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಒಂದು ಭಾಗವಾಗಿ ನಾವು ನಿಮ್ಮನ್ನು ಮನವಿ ಕೂಡ ಮಾಡ್ತೀವಿ. ಎಷ್ಟು ಸುಮಾರು 35-40 ವರ್ಷಗಳು ಹೋರಾಟ ಮಾಡಿದ್ದೀವಲ್ಲ, ಅಟ್ಲೀಸ್ಟ್ ನಿಮಗೆ ಆತ್ಮಸಾಕ್ಷಿ ಇಲ್ವಾ, ವ್ಯಾಲ್ಯೂಸ್ ಇಲ್ವಾ? ಬರೀ ನಮ್ಮನ್ನು ಮತಯಂತ್ರಗಳು ಅಂದ್ಕೊಂಡಿದ್ದೀರಾ, ಅಥವಾ ಬಿಡ್ರಿ ಅವರು ದಲಿತರು ಮಾದಿರ ಎಲ್ಲೂ ಹೋಗೋದಿಲ್ಲ, ನಾವು ಭಾಷಣ ಮಾಡಿಬಿಟ್ರೆ ಮತ ಹಾಕ್ತೀವಿ ಅಂದ್ಕೊಂಡಿದ್ದೀರಾ? ಬಹಳ ಜನ ವಿಚಾರ ಬಂದಿದ್ದಾರೆ ಈಗ. ಹಾಗಾಗಿ ಈ ನಮ್ಮ ಆಡ್ತಕ್ಕಂಥ ಈ ಸರ್ಕಾರಕ್ಕೆ ನನ್ನದೊಂದು ನಮ್ಮ ಇಡೀ ಸಮುದಾಯದ ಪರವಾಗಿ ದೊಡ್ಡ ಅಪೀಲನ್ನು ಮಾಡ್ತೀವಿ. ಈ ನೀವೇನು 56,342 ಉದ್ಯೋಗವನ್ನು ನೀವು ಸರ್ಕಾರದಲ್ಲಿ ತುಂಬಲಿಕ್ಕೆ ಹೊರಟಿದ್ದೀರಾ, ಅದನ್ನು ಒಳಮೀಸಲಾತಿಯನ್ನು ಯಥಾವತ್ತಾಗಿ ನೊಂದವರ ಪರವಾಗಿ, ಶೋಷಿತರ ಪರವಾಗಿ, ಮುಖ್ಯವಾಹಿನಿಗೆ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಎಲ್ಲರೂ ನಾವು ಮುಖ್ಯವಾಹಿನಿಗೆ ಬರಬೇಕಾದ್ರೆ ನಾವೊಂದು ಎಲ್ಲ ಭಾಷೆಯಲ್ಲಿ ದೊಡ್ಡ ಕಡೆ ಹೇಳ್ತೇವೆ, ನೀವು IAS ಆಗಬೇಕು, KS ಆಗಬೇಕು, ನಿಮ್ಮಲ್ಲಿ IAS ಆದರೆ ತಾರತಮ್ಯ ಇರೋಲ್ಲ, ಹೆಣ್ಣು ಕೊಟ್ಟು ಮದುವೆ ಮಾಡ್ತಾರೆ, ಗಂಡು ಕೊಟ್ಟು ಮದುವೆ ಮಾಡ್ತಾರೆ ಅಂತ ನೀವು ಕೂಡ ನಾವು ಹೇಳೋದು ನಾವು ನೋಡಿದ್ದೀವಿ. ಹಾಗಾಗಿ ಇವೆಲ್ಲ ಆಡು ಭಾಷೆಯಲ್ಲಿ ಅಲ್ಲದೆ ನೀವು ಮಾತಾಡ್ತಕ್ಕಂಥ ಮಾತುಗಳಿಗೆ ನಿಜವಾದ ಏನೋ ಶಕ್ತಿ ಬರಬೇಕು, ಆ ಪೂರಕವಾಗಿರ್ತಕ್ಕಂಥ ವಾತಾವರಣ ಕೂಡ ಆಗಬೇಕಂದ್ರೆ ನುಡಿದಂತೆ ನಡೆದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹಾಗೂ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಗಬೇಕಂತ ಜನಗಳಿಗೆ ಮನವರಿಕೆ ಆಗಬೇಕಂದ್ರೆ ನೀವು ಪೂರ್ಣ ಪ್ರಮಾಣದ ಉದ್ಯೋಗ ಮೀಸಲಾತಿ ಅಡಿಯಲ್ಲಿ ನಮಗೆ ತುಂಬಿದಾಗ ಮಾತ್ರ ನಮಗೆ ನ್ಯಾಯವನ್ನು ಸಿಗ್ತದೆ ಅಂತೇಳಿ ಈ ಸಂದರ್ಭ ಹೇಳ್ತೀವಿ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನೀವೇನಾದರೂ ಇದನ್ನು ಬಿಟ್ಟು ನೀವು ಮಾಡಕ್ಕೆ ಕೊಟ್ಟರೆ ಇಡೀ ತಾಲೂಕಿನಾದ್ಯಂತ ಆಗಿರ್ಬೋದು, ರಾಜ್ಯಾದ್ಯಂತ ಆಗಿರ್ಬೋದು, ನಾವೇನಾದರೂ ಚಳವಳಿ ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ನೀವು ಎಲ್ಲ ನಾವು ಕಾರ್ ಅಡ್ಡಾಡಕ್ಕೆ ಬಿಡಲ್ಲ. ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದನ್ನ ನಿಮ್ಮ ಮಾತುಗಳೇ ಇವಾಗ ಕೇಳ್ತಾ ಇದ್ದೀವಿ. ಒಟ್ಟಾರಾಗಿ ಸಂಕ್ಷಿಪ್ತವಾಗಿ ಏನನ್ನ ಸರ್ಕಾರಕ್ಕೆ ಸದ್ಯ ಡಿಮ್ಯಾಂಡ್ ಮಾಡ್ತಾ ಇದೆ? 56,342 ಈ ನೇಮಕಾತಿ ಮಾಡಕ್ಕೆ ಹೊರಟಿದೆ. ಆ ನೇಮಕಾತಿಯಲ್ಲಿ ಯಥಾವತ್ತಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಆ ಬೇಸ್ಡ್ ಅಂದ್ಬಿಟ್ಟು ನಮಗೆ ಈ ನೇಮಕಾತಿಯಲ್ಲಿ ಒಳಮೀಸಲಾತಿ ಜಾರಿ ಆಗಬೇಕಿರ್ತಕ್ಕಂಥದ್ದು ಒತ್ತಾಯ. ಅಕಸ್ಮಾತ್ ಇವು ನಮಗೆ ಮಾಡಲಿಲ್ಲ ಅಂದರೆ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ರಾಜ್ಯಾದ್ಯಂತ, ಇಡೀ ಜಿಲ್ಲಾದ್ಯಂತ, ತಾಲೂಕಿನಾದ್ಯಂತ ಬಂಧನ ಮಾಡ್ತೀವಿ.